ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಉಸಿರಾದಿನಿ ಜೀವಕ್ಕೆ 81ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. ನನಗೂ ಇದನ್ನೆಲ್ಲ ಸಹಿಸಿಕೊಂಡು ಸಾಕಾಗಿತ್ತು. ಅದಕ್ಕೆ ಅವರು ತೋಟಕ್ಕೆ ಹೋಗುತ್ತಲೇ ನಾನು ಅವರನ್ನು ಹಿಂಬಾಲಿಸಿದ್ದೆ. ಮನೆಯಲ್ಲಾದರೆ ಹಿರಿಯರಿದ್ದಾರೆ, ಅದೇ ತೋಟದ ಮನೆಯಲ್ಲಿ ಆದರೆ ನಮಗೆ ಏಕಾಂತ ಸಿಗುತ್ತೆ. ಆಗ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡಬಹುದು. ಜಗಳ ಆಡಿದರೂ ನಮ್ಮ ಮಧ್ಯೆ ಬರುವವರು ಯಾರೂ ಇರಲ್ಲ. ಹಾಗೆ ರಾಮ್ಗೆ ನನ್ನ ಮೇಲೆ ಯಾಕೆ ಕೋಪ ಅಂತ ಕೇಳಬೇಕು ಅಂತಲೇ ತೋಟಕ್ಕೆ ಹೋದೆ. ಆದರೆ ಅಲ್ಲಿ ನಾನು ಕಂಡ ದೃಶ್ಯ ನನ್ನ ಕಾಲ ನೆಲದ ಭೂಮಿಯನ್ನೇ ನಡುಗಿಸಿಬಿಟ್ಟಿತ್ತು. ಜಾನಕಿರಾಮ್ ತಾವು ಪ್ರೀತಿಸಿದ ಹುಡುಗಿಯ ಮಡಿಲಲ್ಲಿ ತಲೆ ಇಟ್ಟು ಮಲಗಿದ್ದವರು ನನ್ನ ಬಗ್ಗೆಯೇ ಅಸಹ್ಯವಾಗಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಾ ಇದ್ದರು. ನನಗೂ ಇದನ್ನೆಲ್ಲ ಕೇಳಿ ಸುಮ್ಮನೆ ಉಳಿಯಲಾಗಲಿಲ್ಲ. ಅದಕ್ಕೆ ಅರೆ ಮುಚ್ಚಿದ ಬಾಗಿಲನ್ನು ಸರಿಸಿ ರೂಮ್ ಒಳಗೆ ಹೋಗುತ್ತಲೇ, ಏನು ಹೇಳಿದ್ದು ನೀವು? ನನ್ನ ನಡತೆ ಸರಿ ಇಲ್ಲ ಅಂತಾನಾ? ನೀವು ಹೇಗೆ ನಡೆದುಕೊಳ್ತಾ ಇದ್ದೀರಾ ಅನ್ನೋದು ಮೊದಲು ನೋಡ್ಕೊಳ್ಳಿ, ಆಮೇಲೆ ಬೇಕಾದರೆ ನನ್ನ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡಿ ಹೇಳಿದಾಗ ಧಡಕ್ಕನೆ ಎದ್ದು ನಿಂತ ರಾಮ್, ನಾನು ಮೊದಲು ಈ ಹೆಣ್ಣನ್ನು ಪ್ರೀತಿಸಿದ್ದು ನಿಜ. ಆದರೆ ದಿನ ಕಳೆದಂತೆ ನಿನ್ನ ಒಳ್ಳೆತನ, ನೀನು ನನ್ನ ಮನೆಯವರನ್ನು ಕಾಳಜಿ ಮಾಡುತ್ತಾ ಇರುವ ರೀತಿ ನೋಡಿ ನನಗೂ ನಿನ್ನ ಮೇಲೆ ಭಾವನೆಗಳು ಬೆಳೆಯೋಕೆ ಶುರುವಾಯಿತು. ಆದರೆ ನಿನಗೆ ನಿನ್ನ ಗಂಡ ತಾನಾಗೆ ಒಲಿದು ಬರುವವರೆಗೂ ಕಾಯುವ ತಾಳ್ಮೆಯೇ ಇರಲಿಲ್ಲ ಅಲ್ವಾ? ಅದಕ್ಕೆ ತಾನೇ ಮೈದುನ ಅಂದರೆ ಮಗನ ಸಮಾನ ಅನ್ನೋ ಭಾವನೆ ಬೆಳೆಸಿಕೊಳ್ಳುವ ಬದಲು ಅವನಿಗೆ ಸೆರಗು ಹಾಸಿ ಅತ್ತಿಗೆ ಅನ್ನುವ ಸಂಬಂಧಕ್ಕೆ ಕಳಂಕ ತರುವ ನಿಕೃಷ್ಟ ಕೆಲಸ ಮಾಡಿದ್ದೀಯ ಅಂತ ಬಾಯಿಗೆ ಬಂದ ಹಾಗೆ ಆ ಹೆಣ್ಣಿನ ಎದುರಿಗೆ ನನಗೆ ಅವಮಾನ ಮಾಡಿದಾಗ ನಾನು ಅವರ ಕೆನ್ನೆಗೆ ಹೊಡೆದು ಬಿಟ್ಟೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದಿದ್ದ ಮಹೇಂದ್ರ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಾಗದೆ ಕಣ್ಣೀರು ಹಾಕಿ ತೋಟದ ಮನೆಯಿಂದ ಹೊರಟವನು ಅಂದು ರಾತ್ರಿ ಮನೆಗೆ ಬರಲಿಲ್ಲ. ಮಾಡೋ ಕೆಟ್ಟ ಕೆಲಸವೆಲ್ಲ ಅವರೇ ಮಾಡಿ ನಂತರ ಅವತ್ತು ರಾತ್ರಿ ಕುಡಿದು ಮನೆಗೆ ಬಂದವರು ಓಜು ಹತ್ರ ನನ್ನ ಬಗ್ಗೆನೇ ಮತ್ತೆ ಕೆಟ್ಟದಾಗಿ ಮಾತಾಡಿ ಮರುದಿನವೇ ಬೆಳಗ್ಗೆ ನನ್ನ ಜೊತೆಗೆ ಜಗಳವಾಡಿ, ನಿನಗೆ ನನ್ನ ತಮ್ಮ ಮಹೇಂದ್ರ ಬೇಕು ತಾನೇ, ಹೋಗು ಅವನ ಜೊತೆಗೆ ಸಂಸಾರ ಮಾಡು ಅಂತ ಹೊಲಸಾಗಿ ಮಾತಾಡಿ ತೋಟಕ್ಕೆ ಹೋದವರು ಡ್ರಿಂಕ್ಸ್ನಲ್ಲಿ ಕೀಟನಾಶಕಗಳನ್ನು ಬೆಳೆಸಿಕೊಂಡು ಕುಡಿದು ಆತ್ಮಹತ್ಯೆ ಮಾಡಿಕೊಂಡು ಬಿಟ್ಟರು. ಓಜು, ನೀನು ಪದೇ ಪದೇ ನನ್ನ ಮನೆ ಬಾಗಿಲಿಗೆ ಬಂದು ಕೇಳ್ತಾ ಇದೆಯಲ್ಲ, ನಿನ್ನ ಅಣ್ಣ ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದು ಅಂತ. ಇದೇ ಕಾರಣಕ್ಕೆ ನಾನು ಮಾಡದೇ ಇರುವ ತಪ್ಪನ್ನು ನನ್ನ ತಲೆ ಮೇಲೆ ಹೊರಿಸಿ ಅವರು ಆತ್ಮಹತ್ಯೆ ಮಾಡಿಕೊಂಡು ಅಂತೂ ಜೀವನ ಪರ್ಯಂತ ನನ್ನನ್ನು ತಪ್ಪಿತಸ್ಥ ಸ್ಥಾನದಲ್ಲಿ ನೆಲೆಸಿಬಿಟ್ರು. ನಿಜ ಹೇಳಬೇಕು ಅಂದರೆ ರಾಮ್ ಮನಸ್ಸಲ್ಲಿ ನನ್ನ ಹಾಗೂ ಮಹೇಂದ್ರನ ಮಧ್ಯೆ ಏನೋ ಇದೆ ಅನ್ನುವಂತಹ ಹೊಲಸು ವಿಚಾರವನ್ನು ಈ ಸಿಂಹನೇ ತುಂಬಿದ್ದಾದರೂ ಈ ವಿಷಯದಲ್ಲಿ ತಪ್ಪಿತಸ್ಥರು ಮಾತ್ರ 100ಕ್ಕೆ 100ರಷ್ಟು ನನ್ನ ಗಂಡನೇ. ನನ್ನ ಬಗ್ಗೆ ಅವರಿಗೆ ಸರಿಯಾಗಿ ಏನೂ ಗೊತ್ತಿರಲಿಲ್ಲ ಸರಿ, ಆದರೆ ಮಹೇಂದ್ರ ಅವರ ಒಡ ಹುಟ್ಟಿದ ತಮ್ಮ, ಅವನ ವ್ಯಕ್ತಿತ್ವ ಎಂಥದ್ದು ಅನ್ನೋದು ಗೊತ್ತಿರಬೇಕಿತ್ತು ತಾನೇ. ಆದರೆ ಇದೆಲ್ಲ ನನ್ನ ಕೆಟ್ಟ ಹಣೆಯ ಬರಹ. ಜಾನಕಿರಾಮ್ ಒಂದು ದಿನಕ್ಕೂ ನನ್ನನ್ನು ಹೆಂಡತಿ ಅಂತ ಪ್ರೀತಿಸಲಿಲ್ಲ, ನಮ್ಮ ಸಂಬಂಧವನ್ನು ಆರಾಧಿಸಲಿಲ್ಲ. 6 ತಿಂಗಳ ನಮ್ಮ ವೈವಾಹಿಕ ಜೀವನದಲ್ಲಿ ಒಂದು ದಿನಕ್ಕೂ ನನ್ನನ್ನು ನಂಬಬೇಕು, ನಾನು ಏನು ಹೇಳೋಕೆ ಬಯಸ್ತಾ ಇದ್ದೀನಿ ಅನ್ನೋದನ್ನು ಕೇಳುವ ತಾಳ್ಮೆಯನ್ನೂ ತೋರಲಿಲ್ಲ. ವಿಶ್ವಮಾವನಿಗೆ ಹೇಗೋ ಈ ವಿಷಯ ಗೊತ್ತಾಗಿ ನಾನು ಮನೆ ಬಿಟ್ಟು ಹೊರಡಲು ರೆಡಿಯಾದಾಗ ನಾನು ಆ ಮನೆ ಸೊಸೆ, ಮಗ ಬದುಕಿಲ್ಲ ಅಂದರೂ ಇದು ನಿನ್ನ ಮನೆ ಅಂತೇನೂ ಹೇಳುವ ಗೋಜಿಗೆ ಹೋಗದೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯಮ್ಮ, ನಿನ್ನ ಕೆಟ್ಟ ಚಾಳಿ ಬಗ್ಗೆ ಈಗ ನನಗೆ ಮಾತ್ರವೇ ಗೊತ್ತು ನೋಡು, ನಿನ್ನ ಮತ್ತು ಮಹೇಂದ್ರನ ವಿಷಯ ಕೊನೆಯವರೆಗೂ ಗುಟ್ಟಾಗಿಯೇ ಉಳಿದು ಬಿಡಲಿ, ನೀನು ಈ ಮನೆಯಿಂದ ದೂರ ಉಳಿದ್ರೇ ಒಳ್ಳೆಯದು, ನಮ್ಮ ಕುಟುಂಬದ ಮಾನ ಮರ್ಯಾದೆಯನ್ನು ಉಳಿಸಿದ ಪುಣ್ಯ ಆದರೂ ನಿನಗೆ ಸಿಗುತ್ತೆ ಅಂತ ಕಣ್ಣೀರು ಹಾಕುತ್ತಲೇ ಹೇಳಿದಾಗ ನನಗೆ ನನ್ನ ಪ್ರಾಣ ಕಳೆದುಕೊಳ್ಳುವಂತಾಗಿತ್ತು. ಆದರೂ ಮನಸ್ಸು ಗಟ್ಟಿ ಮಾಡಿಕೊಂಡು ನನ್ನ ಗಂಡನ ಕಾರ್ಯಗಳೆಲ್ಲ ಮುಗಿದ ಮೇಲೆ ಆ ಮನೆಗೆ ಬೆನ್ನು ಹಾಕಿ ಹೊರಬಂದವಳು ಮತ್ತೆ ಆ ಮನೆಯ ಕಡೆಗೆ ತಲೆ ಹಾಕಿ ಕೂಡ ಮಲಗಲಿಲ್ಲ. ಓಜಸ್ಕಂತೂ ಮೊದಲಿಂದಾನೂ ಅವನ ಅಣ್ಣನ ಮೇಲೆ ಕುರುಡು ಪ್ರೀತಿ. ನಾನು ಹೇಳೋ ವಿಷಯಗಳನ್ನು ಅವನು ಅರ್ಥ ಮಾಡಿಕೊಳ್ಳದೆ ಜಾನಕಿರಾಮನ ಹಾಗೆ ಇವನು ವಿಷಯವನ್ನು ಅಪಾರ್ಥ ಮಾಡಿಕೊಂಡ್ರೆ ಕಷ್ಟ. ಪಾಪ, ಈಗಾಗಲೇ ಮಾಡದೇ ಇರೋ ತಪ್ಪಿಗೆ ಮಹೇಂದ್ರ ಮನೆಯಿಂದ ದೂರ ಉಳಿದಿರುವಾಗ ಓಜಸ್ ಸಹ ಅವನ ಮೇಲೆ ಕೋಪ ಮಾಡಿಕೊಂಡು ಅವನಿಗೆ ಮತ್ತಷ್ಟು ಹಾನಿ ಮಾಡಿಬಿಟ್ರೆ ಅಂತ ಹೆದರಿ ಓಜುನ ಅವಾಯ್ಡ್ ಮಾಡ್ತಾ ಇದ್ದೆ. ವಾರ ವಾರ ಬಂದು ಅವನ ನನ್ನ ತಲೆ ತಿನ್ನೋಕೆ ಶುರು ಮಾಡಿದಾಗ ಬೇಸತ್ತು
ಕೊನೆಗೆ ನನಗೆ ಬೇರೆ ಮದುವೆ ಫಿಕ್ಸ್ ಆಗಿದೆ. ನೀನು ಇನ್ಮೇಲೆ ನಿನ್ನ ಅಣ್ಣನ ಬಗ್ಗೆ ಕೇಳಿಕೊಂಡು ಬರಬೇಡ ಅಂತ ನಿಷ್ಠೂರವಾಗಿ ಹೇಳಿಬಿಟ್ಟೆ. ಆದರೆ ಇವತ್ತು ಆರುಷಿ ಬಂದು ನನ್ನ ಮತ್ತೆ ರಾಮ್ ವಿಷಯ ಕೇಳಿದಾಗ ಇವಳು ನನ್ನಂತೆಯೇ ನೊಂದ ಹೆಣ್ಣು. ಇವಳಿಗಾದರೆ ನನ್ನ ಕಷ್ಟ ಅರ್ಥ ಆಗತ್ತೆ ಅಂತ ಇರುವ ಎಲ್ಲ ವಿಷಯವನ್ನು ಹೇಳಿದೆ ಎಂದವರು ದೀರ್ಘ ಉಸಿರನ್ನು ಹೊರದಬ್ಬಿ, ಆಸ್ತಿ ಆಸೆಗೆ ನನ್ನ ಗಂಡ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಮಾಡಿದೆ. ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ನಾನು ನನ್ನ ಗಂಡನ ಮನೆ ಕಡೆಗೆ ತಲೆ ಹಾಕದಂತೆ ಮಾಡಿದೆ. ಅಷ್ಟೇ ಅಲ್ಲ, ನನ್ನ ಮೈದುನ ಸಹ ಮಾಡದೇ ಇರೋ ತಪ್ಪಿಗೆ ಕೊರಗುತ್ತಲೇ ಮನೆಯಿಂದ ದೂರ ಉಳಿಯುವಂತೆ ಮಾಡಿದೆ. ಇಷ್ಟೆಲ್ಲ ಮಾಡಿ ಏನೋ ಸಾಧನೆ ಮಾಡಿದೆ ನೀನು. ಈಗೇನೋ ದೊಡ್ಡದಾಗಿ ನೀನು ಒಳ್ಳೆಯವನು ಅನ್ನುವ ಹಾಗೆ ಮಾತಾಡ್ತಾ ಇದ್ದೀಯಲ್ಲ. ಸರಿ ಆಯಿತು, ಓಜುಗೆ ಹೇಳ್ತೀನಿ ನಿನ್ನನ್ನು ಕ್ಷಮಿಸ್ಬಿಡು ಅಂತ. ಆದರೆ ನನ್ನ ಗಂಡನ್ನ ಮತ್ತೆ ಜೀವಂತವಾಗಿ ನನ್ನ ಮುಂದೆ ತಂದು ನಿಲ್ಲಿಸ್ತೀಯಾ? ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಾಗ ಸಿಂಹನ ಉಸಿರೇ ನಿಂತು ಹೋದಂತೆ ಭಾಸವಾಯಿತು. ಮಾಡುತ್ತಿದ್ದ ಕೆಟ್ಟ ಕೆಲಸಗಳು ಮುಂದೊಂದು ದಿನ ತನಗೆ ಹೀಗೆ ಕಾಡಬಹುದು ಎಂದು ಎಣಿಸಿರದೇ ಇದ್ದವನ ಮನಸ್ಸು, ಹೃದಯವೆಲ್ಲವೂ ಅವನನ್ನೇ ಇರಿಯುತ್ತಾ ಹಿಂಸಿಸಲು ಶುರು ಮಾಡಿದರೆ ತಲೆ ಚಿಟ್ಟು ಹಿಡಿದಂತೆ ಆಗಿ ತನ್ನ ತಲೆ ಕೂದಲನ್ನು ಕೈಗಳಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ಜೋರಾಗಿ ಅಳುತ್ತಾ ಕುಸಿದು ಕುಳಿತು ಬಿಟ್ಟ. ಕಣ್ಣೀರು ಹಾಕುತ್ತಿದ್ದ ಸಿಂಹನ ಬಳಿಗೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡುತ್ತಾ ಬೆಳ್ಳಿ ತನ್ನ ಅಪ್ಪನ ಕೊರಳ ಬಳಸಿ, ಅಪ್ಪ ಯಾಕೆ ಅಳ್ತಾ ಇದೆಯಾ? ಆಯೇ ಆಯ್ತಾ? ಮುದ್ದಾಗಿ ಕೇಳಿದ ಮಗಳನ್ನು ಕಂಡು ಆನಂದ ಆಶ್ಚರ್ಯಗೊಂಡ ಸಿಂಹ ಅವಳನ್ನು ಅಪ್ಪಿ ಮೊಗದ ತುಂಬ ಮುತ್ತಿಟ್ಟು, ಕಂದ ಎಲ್ಲಮ್ಮ ಹೋಗಿದ್ದೆ? ನೀನು ಮನೇಲಿ ಇಲ್ಲ ಅಂತ ಎಷ್ಟು ಭಯ ಆಗಿತ್ತು ಗೊತ್ತಾ? ಕೇಳುತ್ತಾ ಮಗಳನ್ನು ಎದೆಗಪ್ಪಿಕೊಂಡು ಕಣ್ಣೀರು ಹಾಕ್ಬಿಟ್ಟ. ಮಗಳ ವಿಷಯಕ್ಕೆ ಬಂದಾಗ ಮಾತ್ರ ನೀನು ಒಬ್ಬ ಮನುಷ್ಯ, ಅದೇ ಬೇರೆ ಹೆಣ್ಣು ಮಕ್ಕಳ ಪಾಲಿಗೆ ನೀನೊಬ್ಬ ಮೃಗ ಅಲ್ವಾ ಸಿಂಹ? ಓಜಸ್ ವ್ಯಂಗ್ಯವಾಗಿ ಪ್ರಶ್ನೆ ಮಾಡಿದ್ದಕ್ಕೆ ಎದ್ದು ನಿಂತು ಧಾವಿಸಿ ಅವನ ಬಳಿಗೆ ಬಂದು ಅವನನ್ನು ತಪ್ಪಿಕೊಂಡ ಸಿಂಹ, ಹೌದು ಓಜು, ನಾನೊಬ್ಬ ಮೃಗ, ಮೋಸಗಾರ, ಆಸೆ ಬುರುಕ, ನೀಚ ಮನಸ್ಥಿತಿ ಉಳ್ಳವನು. ನನ್ನ ಬಾಲ್ಯದಲ್ಲಿ ಆಶ್ರಯ ಕೊಟ್ಟ ಕುಟುಂಬದವರಿಗೆ ಕೀಡು ಬಯಸಿದ ಕೃತಜ್ಞ. ಕಣ್ಣೀರು ಹಾಕುತ್ತಾ ಇದ್ದವನನ್ನು ಹಿಂದಕ್ಕೆ ಸರಿಸಿದ ಓಜಸ್, ನೀನಿಷ್ಟೆಲ್ಲ ಮಾತಾಡಿ ಯಾಕಪ್ಪ ಎನರ್ಜಿ ವೇಸ್ಟ್ ಮಾಡ್ಕೋತಾ ಇದೆಯಾ? ಮಾತಿಗಿಂತ ಕೃತಿ ಮೇಲು ಅಂತ ತಿಳಿದವರು ಹೇಳಿದ್ದಾರೆ ತಾನೆ. ಹಾಗಾದರೆ ಈ ಕೆಲಸದಲ್ಲಿ ನಿನ್ನ ಸಕಾರಾತ್ಮಕ ಬದಲಾವಣೆಯನ್ನು ನಿನ್ನ ಕೆಲಸದಲ್ಲಿ ತೋರಿಸು. ಹೇಳಿದರೆ ಕಣ್ಣೀರು ತೊಡೆದುಕೊಂಡು, ಆಯಿತು ಓಜು, ನಾನು ಏನು ಮಾಡಬೇಕು ಹೇಳು, ನೀನು ಹೇಳಿದಾಗೆ ಮಾಡ್ತೀನಿ. ಆದರೆ ನಿನ್ನಿಂದ ನನಗೂ ಒಂದು ಹೆಲ್ಪ್ ಆಗಬೇಕು. ನಾನೀಗ ಪೊಲೀಸರಿಗೆ ಸರೆಂಡರ್ ಆದರೆ ನ್ಯಾಯಾಲಯ ನನಗೆ ಯಾವ ಶಿಕ್ಷೆ ವಿಧಿಸುತ್ತೆ ಗೊತ್ತಿಲ್ಲ. ನಿಜ ಹೇಳಬೇಕು ಅಂದರೆ ನನಗೆ ಈಗಲೂ ನನ್ನ ಹೆಂಡತಿ ಮಗಳಿಂದ ದೂರ ಹೋಗೋ ಮನಸ್ಸಿಲ್ಲ. ಆದರೆ ಮಾಡಿದ ತಪ್ಪಿಗೆ ಕೇವಲ ಪಶ್ಚಾತ್ತಾಪ ಪಡೋದಲ್ಲ, ತಕ್ಕ ಶಿಕ್ಷೆ ಅನುಭವಿಸಿ ನಂತರವೇ ಸತ್ಯ ಎದುರಿಗೆ ನಿಂತು ಕ್ಷಮಾಪಣೆ ಕೇಳಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಆದರೆ ನಾನು ಜೈಲಲ್ಲಿ ಇರುವಷ್ಟು ದಿನ ನನ್ನ ಹೆಂಡತಿ ಮಗಳನ್ನು ನೀನೇ ನೋಡ್ಕೋಬೇಕು ಓಜು, ಹೇಳಿದವನು ಮತ್ತೆ ಬೆಳ್ಳಿನ ಎತ್ತಿಕೊಂಡು ಅವಳನ್ನು ಮತ್ತಷ್ಟು ಮುದ್ದಿಸಿದ. ಮಗಳನ್ನು ಮುದ್ದು ಮಾಡುವಾಗಲೇ ಅವನು ಆರುಷಿ ಪಕ್ಕ ಅವಳ ಸೆರಗಿನ ಮರೆಯಿಂದ ತನ್ನನ್ನೇ ನೋಡುತ್ತಿದ್ದ ಚಿಂಟುನ ಕಂಡು ಅವನ ಕಡೆಗೆ ಕೈಚಾಚಿ ಬಳಿ ಕರೆದದ್ದು ಅವನ ತಲೆ ಆಡಿಸಿ ಇಲ್ಲ ಅಂದಾಗ, ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು ಚಿಂಟು. ನಿನ್ನನ್ನು ಮನೆಯವರೆಲ್ಲ ಹಚ್ಚಿಕೊಂಡು ನೀನು ಆ ಮನೆ ಮಗ ಅಂತ ಪ್ರೀತಿಯಿಂದ ಒಪ್ಪಿಕೊಂಡ ರೀತಿಗೆ ಸಣ್ಣ ಅಸೂಯೆ ಉಂಟಾಯಿತು. ಆಸ್ತಿ ಆಸೆಗೆ ನಿನ್ನಂತಹ ಪುಟ್ಟ ಕಂದನನ್ನು ಬಿಡದೆ ಹಿಂಸಿಸಿಬಿಟ್ಟೆ. ಈಗ ನೆನಪಿಸಿಕೊಂಡ್ರೆ ನಾನು ಯಾಕೆ ಇಷ್ಟೊಂದು ಕೀಳು ಮಟ್ಟಕ್ಕೆ ಇಳಿದೆ ಅನ್ನೋದೇ ಅರ್ಥವಾಗ್ತಾ ಇಲ್ಲ. ನಾನು ಮೊದಲೆಲ್ಲ ಹೀಗಿರಲಿಲ್ಲ. ಆಶ್ರಮದಲ್ಲಿ ಎಲ್ಲರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಇದ್ದವನು. ಅದು ಯಾವ ಗಳಿಗೆಯಲ್ಲಿ ಮನದ ತುಂಬ ಅಸೂಯೆ ದುರಾಸೆ ತುಂಬ್ಕೊಂಡ್ಬಿಟ್ನೋ ಗೊತ್ತಿಲ್ಲ. ಕಂದ ಬಾರಪ್ಪ, ನಿಜಕ್ಕೂ ನಿನಗೆ ನಾನೇನೂ ಮಾಡಲ್ಲ ಹೇಳಿದರೆ ಅಮ್ಮನ ಹಿಂದೆ ಮರೆಯಲ್ಲಿ ನಿಂತಿದ್ದವನು ಬಾಗಿ ತನ್ನ ಅಪ್ಪನ ಕಡೆಗೆ ನೋಡ್ದ. ನಸುನಕ್ಕು ಚಿಂಟು ಬಳಿ ಬಂದು ಅವನನ್ನು ಎತ್ಕೊಂಡು, ಓಜಸ್, ನಿನ್ನ ಮಾವ ಈಗ ಗುಡ್ ಅಂಕಲ್ ಆಗಿದ್ದಾರಂತೆ. ಈಗ ನೀನೇ ಹೇಳು, ಈ ಅಂಕಲ್ನ ಏನು ಮಾಡೋಣ? ಅವತ್ತು ನಿಂಗೆ ಪಿಂಚ್ ಮಾಡಿ ಎದುರಿಸಿದ್ರಲ್ಲ, ಇವರಿಗೂ ಹಾಗೆ ಮಾಡೋದಾ ಕೇಳಿದ್ರೆ ಅತ್ತಿತ್ತ ತಲೆ ಆಡಿಸಿ, ಬೇಡ ಪಪ್ಪ, ಪಾಪ ಅಲ್ಲ ಅಂಕಲ್, ಈಗಲೇ ಅಂಕಲ್ ಅಳ್ತಾ ಇದ್ದಾರೆ. ಈಗ ನೀವು ಪಿಂಚ್ ಮಾಡಿದರೆ ಅವರು ಇನ್ನೂ ಜಾಸ್ತಿ ಅಳ್ತಾರೆ ಹೇಳಿದ್ರೆ ಸಿಂಹನಿಗೆ ತೀರಾ ಮಗು ಮುಂದೆಯೂ ತಾನೆಷ್ಟು ಕೀಳು ಮನಸ್ಥಿತಿ ವ್ಯಕ್ತಿ ಅನ್ನುವ ಅನಿಸಿಕೆ ಮೂಡಿ ಮತ್ತೆ ಅವನ ಕಣ್ಣಾಲಿಗಳು ತುಂಬಿಕೊಂಡವು. ಬೆಳ್ಳಿನ ಕೆಳಗಿಳಿಸಿ ಚಿಂಟುನ ತನ್ನ ತೋಳಲ್ಲಿ ತೆಗೆದುಕೊಂಡವನು, ಕಂದ,
ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಒಳ್ಳೆ ಮನಸ್ಸಿದೆ ಕಣಪ್ಪ ನಿನಗೆ. ನಿನ್ನ ಮುಂದೆ ನಾನು ತೀರಾ ಸಣ್ಣವನಾಗಿ ಬಿಟ್ಟೆ. ದಯವಿಟ್ಟು ಈ ನಿನ್ನ ಮಾವನ್ನ ಕ್ಷಮಿಸಿಬಿಡಪ್ಪ ಹೇಳಿ ಅವನ ದುಂಡಗಿನ ಕೆನ್ನೆಗಳ ಮೇಲೆ ಮುತ್ತಿಟ್ರೆ ತನ್ನ ಅಪ್ಪನ ಕಡೆಗೆ ಪ್ರಶ್ನಾರ್ಥಕವಾಗಿ ನೋಡಿದ ಚಿಂಟು. ಅಂಕಲ್ ನಿನ್ನ ಹತ್ರ ಸಾರಿ ಕೇಳ್ತಾ ಇದ್ದಾರೆ ಕಂದ ಹೇಳಿದ್ರೆ ಚಿಂಟು ಸಿಂಹನ ಕಣ್ಣು ತೊಳೆದು, ಸಾರಿ ಏನೂ ಬೇಡ ಅಂಕಲ್, ಇಟ್ಸ್ ಓಕೆ ಅಲ್ಲ ಅಮ್ಮ ಕೇಳಿದ್ರೆ ಸಣ್ಣ ನಗೆ ಬೀರಿ ತನ್ನ ಮಗನನ್ನು ಎತ್ತಿಕೊಂಡ್ಳು ಆರುಷಿ. ಹೌದು ಕಂದ, ಮನುಷ್ಯ ಅಂದ ಮೇಲೆ ತಪ್ಪು ಮಾಡೋದು ಸಹಜ. ಆದರೆ ತನ್ನ ತಪ್ಪಿನ ಅರಿವಾಗಿ ಅವರು ತಿದ್ದಿಕೊಳ್ತೀನಿ ಅಂದರೆ ಅದಕ್ಕೆ ನಾವೇ ಆಸ್ಪದ ಮಾಡಿಕೊಡಬೇಕು. ಸಿಂಹ, ನಿಮ್ಮಲ್ಲಿ ಇಷ್ಟು ಬೇಗ ಇಂಥ ಬದಲಾವಣೆ ಆಗಬಹುದು ಅಂತ ನಾನು ಖಂಡಿತವಾಗಿ ಅಂದ್ಕೊಂಡಿರಲಿಲ್ಲ. ಈಗ ನೀವು ಕ್ಷಮೆ ಕೇಳುತ್ತಾ ಕಣ್ಣೀರು ಹಾಕೋ ಬದಲು ನಿಮ್ಮ ಗೆಳೆಯನಿಂದ ಮೋಸ ಆಗಿರುವ ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸಿಕೊಡಿ. ಹಾಗೆ ಆ ಚಂದ್ರಕಾಂತ್ ಮಿತ್ರನಿಗೆ ಶಿಕ್ಷೆ ಸಿಗುವಂತೆ ಮಾಡಲು ನಮಗೆ ಜೊತೆಗೆ ಕೈ ಜೋಡಿಸಿ ಹೇಳುವಾಗ ಆರುಷಿ ಭುಜ ಬೆಳೆಸಿ ನಿಂತ ಓಜಸ್, ಅಷ್ಟೇ ಅಲ್ಲ, ನೀನು ಮಾಡಿರುವ ಅಪರಾಧಗಳಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಿ ಹೊರಬಂದ ಮೇಲೆ ನಿನ್ನನ್ನು ಮತ್ತೆ ತನ್ನ ಜೀವನಕ್ಕೆ ಬರಮಾಡಿಕೊಳ್ಳಬೇಕಾ ಅಥವಾ ಬೇಡವಾ ಅನ್ನೋ ತೀರ್ಮಾನ ಸಂಪೂರ್ಣವಾಗಿ ಸತ್ಯ ಮಾಡ್ತಾಳೆ ಹೇಳಿದ್ರೆ, ಕ್ಷಣ ಸತ್ಯ ತನ್ನನ್ನು ದೂರ ಮಾಡಿದ್ರೆ, ವಿಚ್ಛೇದನ ಕೊಟ್ಟುಬಿಟ್ರೆ ಮುಂದೆ ತಾನು ಯಾರಿಗಾಗಿ ಬದುಕಬೇಕು ಯೋಚಿಸುತ್ತಾ ನಿಂತಿದ್ದವನ ಎದುರಿಗೆ ಚಿಟುಕಿ ಹೊಡೆದು ಎಚ್ಚರಿಸಿದ ಓಜಸ್. ಘಟಿಸಿ ಹೋದ ಘಟನೆಗಳ ಬಗ್ಗೆ ಚಿಂತಿಸಿ ಫಲವೇನೂ ಇಲ್ಲ ಸಿಂಹ. ತಪ್ಪು ಮಾಡಿದ್ದಂತೂ ಆಗಿದೆ. ಈಗ ಏನಿದ್ರೂ ಅದರ ಫಲ ಅನುಭವಿಸುವುದಷ್ಟೇ ಬಾಕಿ ಇರೋದು. ಮಹೇಂದ್ರ, ಶ್ರವಣ್ ಅವರು ರಜೆ ಮೇಲೆ ಇದ್ದಾರೆ. ಅದಕ್ಕೆ ಇನ್ಸ್ಪೆಕ್ಟರ್ ಪದ್ಮನಾಭ್ಗೆ ಕರೆ ಮಾಡಿದ್ದೀನಿ. ಇನ್ನೇನು ಅವರು ಬಂದು ಸಿಂಹನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಸಿಂಹ ಮುಂದಿನ ವಾರ ಅಂದರೆ ಬುಧವಾರ ನೀನು ಕೋರ್ಟ್ ಮುಂದೆ ಅಪ್ರೂವರ್ ಆಗಬೇಕು. ಹಾಗೆ ನಾನು ಏನು ಹೇಳಿಕೊಡ್ತೀನೋ ಅದನ್ನೇ ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಹೇಳಬೇಕು. ಏನಾದರೂ ಅಲ್ಲಿ ನಿನ್ನ ಅತಿ ಬುದ್ಧಿವಂತಿಕೆ ತೋರಿಸೋಕೆ ಹೋದರೆ ಓಜಸ್ ಎಚ್ಚರಿಕೆಯ ಮಾತಿಗೆ ಇಲ್ಲ ಅನ್ನುವಂತೆ ತಲೆ ಆಡಿಸುತ್ತ ಸಿಂಹ, ಬುದ್ಧಿ ಬಂದ ಮೇಲೂ ಒಲಸು ತಿನ್ನುವ ಕೆಲಸ ಮಾಡ್ಲಾರೆ ಓಜು ಹೇಳಿದವನು ತನ್ನ ಮಗಳ ಕಡೆಗೆ ದೀನವಾದ ನೋಟ ಬೀರಿ, ಬೆಳ್ಳಿ, ನಾನು ಕೆಲಸದ ಮೇಲೆ ಸ್ವಲ್ಪ ದಿನ ಬೇರೆ ಊರಿಗೆ ಹೋಗ್ತಿದ್ದೀನಿ ಕಂದ. ನೀನು ಅಮ್ಮ ಹೇಳಿದ ಹಾಗೆ ಕೇಳಿಕೊಂಡು ಜಾಣ ಮರಿ ಥರ ಇರಬೇಕು ಆಯಿತಾ. ಅಮ್ಮನಿಗೆ ಹೆಚ್ಚು ಕಾಟ ಕೊಡಬಾರ್ದು ಹೇಳಿದ್ರೆ ಆಗಲೇ ಆ ಮಗುವಿನ ಕಣ್ಣಾಲಿಗಳು ತುಂಬಿಕೊಂಡ್ಬಿಟ್ಟಿತ್ತು. ಅಪ್ಪ ನೀನು ಎಲ್ಲೂ ಹೋಗಬೇಡ. ಬೆಳ್ಳಿ ತನ್ನ ಅಪ್ಪನ ಕಾಲನ್ನು ಬಳಸಿ ಅಳುವಾಗ ಅವಳ ಬಳಿಗೆ ಬಂದ ಚಿಂಟು, ಯಾಕೆ ನೀ ಅಳೋದು ಬೆಳ್ಳಿ? ಅಪ್ಪ ಬೇರೆ ಊರಿಗೆ ಹೋಗ್ತಾ ಇದ್ದಾರೆ ಅಂತನಾ? ನಿನ್ನ ಅಪ್ಪಂಗೂ ಏನೋ ಕೆಲಸ ಇರಬೇಕು. ನನ್ನ ಪಪ್ಪಗೂ ಕೆಲಸ ಇತ್ತು ಅಂತ ತುಂಬ ದಿನ ನನ್ನ ಜೊತೆ ಇರಲಿಲ್ಲ. ಹಾಗೆಲ್ಲ ನನಗೆ ಪಪ್ಪ ಅಮ್ಮ 2 ಪೀಪಲ್ ಇರಲಿಲ್ಲ ಅಂತ 1 ಪೀಪಲ್ ಅಷ್ಟೇ ಇದ್ದಿದ್ದು. ಹಾಗೆ ನಿಂಗೂ ಅತ್ತೆ 1 ಪೀಪಲ್ ಇರ್ತಾರೆ ತಾನೇ. ನೀನು ಅಳಬೇಡ. ಅಂಕಲ್ ಬರೋವರೆಗೂ ನಾನು ನಿನ್ನ ಜೊತೆ ಆಟ ಆಡ್ತೀನಿ ಹೇಳಿದ್ರೆ ಮುದ್ದಾಗಿ ತಲೆ ಆಡಿಸಿ ಸರಿ ಅಂದ್ಲು ಬೆಳ್ಳಿ. ನೋಡೋ, ಈ ಮಕ್ಕಳನ್ನು ನೋಡಿ ಕಲಿ. ಅದರಲ್ಲೂ ಚಿಂಟು. ಅಪ್ಪ ಅನ್ನೋ ವ್ಯಕ್ತಿಯ ಪರಿಚಯವೇ ಇಲ್ಲದೆ ತಾನು ಏನಾದರೂ ಅವರ ಬಗ್ಗೆ ಕೇಳಿದ್ರೆ ಅಮ್ಮನಿಗೆ ಬೇಸರ ಆಗತ್ತೆ, ಅವಳು ಕಣ್ಣೀರು ಹಾಕ್ತಾಳೆ ಅಂತ ಇಷ್ಟು ಚಿಕ್ಕ ವಯಸ್ಸಿಗೆ ಮನಸ್ಸಿನಲ್ಲೇ ತನ್ನೆಲ್ಲ ಬೇಸರವನ್ನು ಮುಚ್ಚಿಟ್ಕೊಂಡು ಬದುಕ್ತಿದ್ದ ಕಣೋ ಅವನು. ಇಂಥ ಮಗು ಮೇಲೂ ನೀನು ಹೊಟ್ಟೆ ಕಿಚ್ಚುಪಟ್ಟು ನೀಲಿ ಕಟ್ಟುವ ಹಾಗೆ ಇವನನ್ನು ಚಿವುಟಿ ನೋವು ಕೊಟ್ಟಿದ್ದೀಯಲ್ಲ, ಅದನ್ನೆಲ್ಲ ನೆನಪಿಸಿಕೊಂಡ್ರೆ ಇಲ್ಲೇ ನಿನ್ನನ್ನು ಜೀವಂತವಾಗಿ ಹೂತಾಕಿ ಬಿಡ್ಲಾ ಅನಿಸುತ್ತೆ. ಅವಳು ಕಚ್ಚಿ ಇನ್ನೇನು ಅವನ ಮೇಲೆ ಪ್ರಹಾರ ಮಾಡಬೇಕು. ಅವನನ್ನು ತಡೆದ ಆರುಷಿ, ಸಮಾಧಾನ ಚಂದ್ರ ಪ್ಲೀಸ್ ಹೇಳಿದ್ರೆ ಅವಳೆಡೆಗೆ ಬೇಸರದ ನೋಟ ಬೀರಿ, ಆ ದರಿದ್ರದವನು ಸುಧಾನ ಮದುವೆಯಾಗಿ ಅವಳಿಗೆ ಮೋಸ ಮಾಡಿದಾಗಲೇ ಈ ಸಿಂಹ ಅವನ ಆಟಗಳನ್ನು ಬಯಲಿಗೆ ಎಳೆದಿದ್ರೆ ನಿನ್ನ ಬದುಕಲ್ಲಿ ಯಾವುದೇ ಸಮಸ್ಯೆ ಉಂಟಾಗ್ತಿರಲಿಲ್ಲ. ಆದರೆ ಇವನು ತನ್ನ ಖಾತೆಗೆ ಬಂದ ಹಣದ ವ್ಯಾಮೋಹಕ್ಕೆ ಸಿಲುಕಿ ಸುಧಾ ಬಗ್ಗೆ ಎಲ್ಲರಿಂದ ವಿಷಯ ಮುಚ್ಚಿಟ್ಟು ಅವನಿಗಿಂತ ದೊಡ್ಡ ಕ್ರಿಮಿನಲ್ ಜಾಗದಲ್ಲಿ ನಿಂತಿದ್ದಾನೆ. ಈಗ ದೊಡ್ಡದಾಗಿ ತಾನೇನೋ ಒಳ್ಳೆಯವನಾಗಿಬಿಟ್ಟೆ ಅನ್ನೋ ಹಾಗೆ ಮಾತಾಡಿದ್ರೆ ಮೈ ಉರಿಯಲ್ವಾ ಎಂದು ಎದುರಾಳಿಯ ಎದೆ ನಡುಗುವಂತೆ ಅಬ್ಬರಿಸಿದರೆ ಸಿಂಹನಿಗೆ ಮತ್ತಷ್ಟು ಭೂಮಿಗೆ ಇಳಿದ ಅನುಭವವಾಯಿತು. ಆದರೆ ಓಜಸ್ ಕೂಗಾಟ ಕಂಡು ಬೆಳ್ಳಿ ಚಿಂಟು ಇಬ್ಬರು ಬೆದರಿದ ಕಂಗಳಿಂದ ಅವನ ಕಡೆಗೆ ನೋಡಲು ಇದನ್ನು ಗಮನಿಸಿದ ಆರುಷಿ ಮಕ್ಕಳನ್ನು ಕರೆದುಕೊಂಡು ಹೋಗುವಂತ ತನ್ನ ಸ್ನೇಹಿತೆಗೆ ಕಣ್ಣು ಸನ್ನೆ ಮಾಡಿ ಹೇಳಿದ್ಲು. ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು. ಥ್ಯಾಂಕ್ ಯು.